ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ಎಲ್ಲ ಹೊಸ ವಿಡಿಯೋಗೆ ತಮ್ಗೆಲ್ರಿಗೂ ಸ್ವಾಗತ ಕೋರ್ತಾ. ಈ ದಿನ ನನ್ನ ಸ್ವಂತ ತಮ್ಮ ಹಾಗೂ ನನ್ನ ನಾದಿನಿಯ ವೆಡ್ಡಿಂಗ್ ಆನಿವರ್ಸರಿ. ಹಾಗೆ ಇವತ್ತು ವಿಶೇಷವಾಗಿ ಅಕ್ಷಯ ತೃತೀಯ ಹಾಗೆ ಬಸವೇಶ್ವರ ಜಯಂತಿಯ ಅಂಗವಾಗಿ ಈ ಮೈಸೂರು ಜಿಲ್ಲೆ KR ನಗರ ತಾಲೂಕು ಮಾರಗೋಡನ ಹಳ್ಳಿಯಲ್ಲಿ ಇಲ್ಲೊಂದು ಜಾತ್ರಾ ಮಹೋತ್ಸವ ನಡೀತಾ ಇದೆ. ನಮ್ಮ ಫ್ಯಾಮಿಲಿ ಟ್ರಿಪ್ ಎಲ್ಲ ಹೇಗೆ ನಡೀತಾ ಇದೆ, ಹೆಂಗಿದೆ ಅಂತ ನಾನು ನಿಮಗೆ ಒಂದೊಂದಾಗಿ ತೋರಿಸ್ತಾ ಹೋಗ್ತೀನಿ. ಬನ್ನಿ ನೋಡ್ಕೊಂಬರೋಣ. ಬೀರಪ್ಪನ ದೇವಸ್ಥಾನ ಎಷ್ಟು ವರ್ಷಗಳಿಂದ ನೋಡ್ತಾ ಇದ್ದೀರಿ ಅದನ್ನ ನೀವು? ದೇವಸ್ಥಾನ ಗರ್ಭಗುಡಿ ಕಟ್ಟುತ್ತಿಂದ ಐತಿ ಅದು. ಹೌದಾ? ಹಾಂ. ಎಷ್ಟನೇ ಇಸ್ವಿಲ್ ಸ್ಥಾಪನೆ ಆಗಿದೆ ಇದು? ಇದು 38ನೇ ವರ್ಷ ಆಯ್ತು ಜಾತ್ರೆ ಮಹೋತ್ಸವ ನಡೆಯಕ್ಕೆ ಹಿಡಿದಿದ್ದು. ಹಾಂ. ಇವತ್ತು ಈ ವರ್ಷಕ್ಕೆ 39ನೇ ವರ್ಷ ಜಾತ್ರಾ ಮಹೋತ್ಸವ ಇದು ಪ್ರಾರಂಭ ಆಗಿದೆ. ಬಸವನ ಜಯಂತಿ ಪ್ರಯುಕ್ತ. ಥ್ಯಾಂಕ್ ಯು ಅಣ್ಣ. ನಾವು ಇವಾಗ ಬಸವೇಶ್ವರ ದೇವಸ್ಥಾನದ ಪಕ್ಕದಲ್ಲಿರುವಂತಹ ಮಾರಮ್ಮ ತಾಯಿಯ ದೇವಸ್ಥಾನದಲ್ಲಿ ನಮಸ್ಕರಿಸಿ ಮುಂದೆ ಈಗ ಹಸುಗಳನ್ನು ಕಟ್ಟಿದ್ದಾರೆ, ಅದನ್ನು ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಬನ್ನಿ. ಅಣ್ಣ, ಇದೇನು ನೀವು ಬಸಾಪುರ ಬಿಟ್ಟಿರೋದ ಇದು? ಹೌದಾ? ಯಾವ ಊರವ್ರು ನೀವು? ಹಂಪಾಪುರ. ಹಾಂ. ಇಲ್ಲಿ ಮಾರ್ಗೋಡನಹಳ್ಳಿ ದೇವಸ್ಥಾನದಲ್ಲಿ ಬಂದು ಈ ದೇವಸ್ಥಾನ ಕೂತಿರೋದು.
ಬೆಳಿಗ್ಗೆ ನಾವು ಹಾ ನಮ್ಮೂರವರು ಕಪ್ಪಿಟ್ಟಿರ್ತೀವಿ. ಆ ಕಪ್ ಯಾರು ಗೆಲ್ತಾರೆ ಆ ವರ್ಷದ ಚಾಂಪಿಯನ್. ನಮ್ಮಲ್ಲಿ ಇನ್ನೊಂದು ಏನಪ್ಪಾ ಅಂದ್ರೆ ಎಲ್ಲರೂ ಕೂಡ ಒಂದೇ ತರ ಟಿ ಶರ್ಟ್ ಮಾಡ್ಕೊತೀವಿ. ಬೇರೆ ಬೇರೆ ಟೀಮ್ ಮಾಡಿದ್ರು ಕೂಡ ನಾವು ಯಾವತ್ತೂ ನಾವು ಬೇರೆ ಅವ್ರು ಬೇರೆ ಅಂತ ಮಾಡೋದಿಲ್ಲ. ನಾವು ಯಾವತ್ತೂ ಒಗ್ಗಟ್ಟಿಂದ ಇರ್ತೀವಿ. ಹಾಗಾಗಿ ನಾವು ಬಜರಂಗಿ ಬಾಯ್ಸ್ ಅಂತಕ್ಕಂಥದ್ದು ಇಡೀ ಕೆ.ಆರ್. ತಾಲೂಕಿಗೆ ಒಂಥರ ಹೆಮ್ಮೆ. ಸ್ನೇಹಿತರೆ, ಜಾತ್ರೆನ ನಾನು ನಿಮ್ಗೆ ಒಂದಷ್ಟು ವಿಡಿಯೋಗಳೆಲ್ಲ ನಾನು ನಿಮಗೆ ತೋರಿಸ್ತಾ ಹೋಗಿದ್ದೀನಿ. ಈಗ ಈ ಗ್ರಾಮದಲ್ಲಿರುವಂಥವ್ರನ್ನ ಒಂದಷ್ಟು ಜನನ ನಾನು ನಿಮಗೆ ಮಾತಾಡಿಸ್ತಾ ಹೋಗ್ತಾ ಇದ್ದೀನಿ. ಬನ್ನಿ ಮಾತಾಡ್ಸೋಣ. ಸರ್ ನಮಸ್ತೆ. ನಮಸ್ತೆ ಸರ್. ತಮ್ಮ ಹೆಸರೇನು? ಪ್ರಸಾದ್, ಗ್ರಾಮದ ಯಜಮಾನ್ರು. ಗ್ರಾಮದ ಯಜಮಾನ್ರು. ಹಾಂ 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 ಹಾಂ. ಇದು ಮೊದಲು ಒಂದು ಚಿಕ್ಕ ಗುಡಿ ಇತ್ತು. ಹಾಂ ಹಾಂ ಹಾಂ. 82ರಲ್ಲಿ ನಾವು ಒಂದು ದೇವಸ್ಥಾನ ಮಾಡಿದ್ನ. ಹಾಂ. ಒಂದು 84-85ರಲ್ಲಿ ನಾವು ಉತ್ಸವ ಅಂತ ಸ್ಟಾರ್ಟ್ ಮಾಡಿದ್ದೀವಿ. ಹಾಂ ಹಾಂ. ಸುಮಾರು ಒಂದು 37 ವರ್ಷದಿಂದ ಉತ್ಸವ, ಪ್ರತಿ ವರ್ಷ ಉತ್ಸವ ಮಾಡ್ಕೊಂಡು ಜಾತ್ರೆ ಮಾಡ್ಕೊಂಡು ಬರ್ತೀವಿ. ಜಾತ್ರೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ಬಸವನ ಜಯಂತಿ ನಾವು ಕ್ಯಾಲೆಂಡರ್ ಏನ್ ಡೇಟ್ ಐತೆ ಹಾಂ ಹಾಂ. ಆ ಡೇಟಲ್ಲಿ ನಾವು ಪ್ರತಿ ವರ್ಷ ಮಾಡ್ಕೊಂಡು ಬರ್ತಾ ಇದ್ದೀವಿ. ಸುತ್ತಮುತ್ತ ಹಳ್ಳಿ ಎಲ್ಲ ಸೇರುತ್ತೆ. ಸುಮಾರು ಒಂದು 10-15 ಹಳ್ಳಿ ಸೇರಿ ಎಲ್ಲ ಸೇರಿ ಒಗ್ಗಟ್ಟಾಗಿ ಜಾತ್ರೆ ಮಾಡ್ಕೊಂಡು ಹೋಗ್ತಾರೆ. ಈ ಜಾತ್ರೆ ಮಾಡ್ತೀರಾ? ಹಾಂ ಹಾಂ ಹಾಂ. ಇದು ನಿಮ್ಮ ಪರ್ಟಿಕ್ಯುಲರ್ ಆಗಿ ನಿಮ್ಮ ಊರ ಹೆಸರು, ತಾಲೂಕು ಅದೆಲ್ಲ ಹೇಳ್ತಾ ಹೋಗಿ ಹಂಗೆ. ಇದು ನಮ್ದು ಮಾರ್ಗೋಡ್ನಹಳ್ಳಿ ಗ್ರಾಮ. ಹಾ. ಮಾರ್ಗೋಡ್ನಹಳ್ಳಿ ಗ್ರಾಮದಲ್ಲಿ 3 ಕೋಮು ಇದೆ. ಹಾ, ಹಾ. 3 ಕೋಮ್ಗೆ ಬಸವೇಶ್ವರ ಜಾತ್ರೆ ವರ್ಷನೂ ನಡೀತದೆ. ಯಾವ ಜಿಲ್ಲೆಗೆ ಬರುತ್ತೆ ಇದು? ಇದು ಕೆ.ಆರ್. ತಾಲೂಕು, ಮೈಸೂರು ಡಿಸ್ಟಿಕ್. ತಮ್ಮ ಹೆಸರೇನು? ನಮ್ಮ ಹೆಸರು ಮಹಾದೇವ್ ಎಸ್ ಅಂತ. ದೇವಸ್ಥಾನದ ಯಜಮಾನ್ರು ನನ್ನ ಹೆಸರು. ನಾವು 3 ಕೋಮ್ನ ಯಜಮಾನ್ರು. ಇದು ಮಾರ್ಗೋಡ್ನಹಳ್ಳಿದು ಸುಪ್ರಸಿದ್ಧವಾದಂತ ಒಂದು ದೇವಾಲಯ, ಶ್ರೀ ಬಸವೇಶ್ವರ ದೇವಸ್ಥಾನ. ಪ್ರತಿ ವರ್ಷನೂ ಇಲ್ಲಿ ಜಾತ್ರೆ ನಡೀತದೆ. ಈ ಜಾತ್ರೆಗೆ ಸುತ್ತಮುತ್ತ ಅಕ್ಕಪಕ್ಕದ ಭಕ್ತಾದಿಗಳು ಜನಸಂಖ್ಯೆ ಹೆಚ್ಚಿನ ರೀತಿಯಲ್ಲಿ ಬರ್ತಾರೆ. ಸ್ವಚ್ಛವಾಗಿ ಅಚ್ಚುಕಟ್ಟಾಗಿ ಜಾತ್ರೆ ನಡೆಸ್ತಾರೆ. ಯಾವುದೇ ಗಲಾಟೆ ಘರ್ಷಣೆ ಇಲ್ದೇನೆ ನಡ್ಕೊಂಡು ಹೋಯ್ತದೆ. ಪ್ರತಿ ವರ್ಷನೂ ಸುಧಾ ಯಾವುದೇ ತಗರಾಲ್ ಇಲ್ದೇನೆ ಜಾತ್ರೆ ಸಂಪೂರ್ಣವಾಗಿ ನಡ್ಕೊಂಡು ಸುತ್ತಮುತ್ತ ಹಳ್ಳಿಯಲ್ಲಿ ಬಹಳ ಪ್ರಸಿದ್ಧವಾಗಿದೆ. ಈ ಏನೇ ಸತ್ಯ ಧರ್ಮಕ್ಕೆ ಎತ್ತದ ಕೈ ಅಂದ್ರೆ ಬಸವೇಶ್ವರ ದೇವಸ್ಥಾನ. ಸುತ್ತಮುತ್ತ ಹಳ್ಳಿಯರು ಏನೇ ಇದ್ರು ಇಲ್ಲಿ ಅರಿಕೆ ಹೊತ್ಕೋತಾರೆ. ಬಸವಣ್ಣಗಳನ್ನ ಬಿಡ್ತಾರೆ. ಆ ಬಸವಣ್ಣಗಳನ್ನ ಮಾರ್ಕೊಂಡು ದೇವಸ್ಥಾನ ಜೀರ್ಣೋದ್ಧಾರಕ್ಕೆ ಉಪಯೋಗಿಸ್ಕೊತೀವಿ. ಏನೇ ತೊಂದ್ರೆ ತಾಪತ್ರ ಇಲ್ದೇನೆ ವರ್ಷವೆಲ್ಲ ನಡೀತದೆ ಜಾತ್ರೆ. ದೇವಸ್ಥಾನ ಇತ್ತು, ಅಕ್ಕಪಕ್ಕದ ಜನಗಳು ಇಲ್ಲಿ ದೇವಸ್ಥಾನ ಇರೋದ್ ಬೇಡ, ಇದು ನಮ್ಮೂರ್ಗ್ ಬೇಕು, ಇಲ್ಲಿ ಯೋಗ್ಯವಾಗ್ಬಿಟ್ಟದೆ, ನಮ್ಮೂರು ಪ್ರಸಿದ್ಧಿ ಆಗ್ಲಿ, ಏನಾರು ಮಾಡಿ ಹೊತ್ಕೊಂಡೋಗೋಣ ಅಂದ್ಬಿಟ್ಟು ಸುಮಾರು ನಮ್ ತಾತ ಮುತ್ತಾತರ ಕಾಲದಲ್ಲಿ ಇದು ಹೊತ್ಕೊಂಡು ಹೋಗ್ಬಿಟ್ಟು ಹೊಳೆ ಒಳಗೆ ಎಸ್ತಿದ್ರಂತೆ. ಹೊಳೆ ಒಳಗಿಂದ ಎದ್ ಬಂದು ಮಾರನೇ ಬೆಳಿಗ್ಗೆ ಇಲ್ಲೇ ಬಂದು ಕುಂತಿತ್ತಂತೆ. ಓ ಹೆಂಗು ಬಂದ್ಬಿಟ್ಟದೆಲ್ಲ ಅಂದ್ಬಿಟ್ಟು ಪಕ್ಕದ ತಾಲೂಕ್ನವರು ಇದನ್ನ ಹೊತ್ಕೊಂಡು ಹೋಗಿ ಭತ್ತದ ಕಣದೊಳಗೆ ಉಣ ಹಾಕಿದ್ರಂತೆ. ಆಗ ಭತ್ತದ ಕಣದಿಂದ ಮ್ಯಾಕೆದ್ ಬಂದು ಕುಂತಿತ್ತಂತೆ. ಆಗ ಅವ್ರಿಗೆ ಅನೇಕ ತೊಂದರೆ ತಾಪತ್ರಗಳು ಉದ್ಭವ ಆಯ್ತು. ಆಗ ಈ ಬಸಪ್ಪನ ನಮ್ಗೆ ಸರಿ ಆಗೋದಿಲ್ಲ, ಅದು ತನ್ನ ಅಗ್ರಸ್ಥಾನದಲ್ಲಿ ಇರ್ಬೇಕು ಅಂದ್ಬಿಟ್ಟು ಅದನ್ನ ತಂದು ರಾತ್ರಿ ಇಲ್ಲೇ ತಂದು ಮಡಗ್ಬಿಟ್ಟಿದ್ರು. ಇಲ್ಲಿ ಒಂದು ಗುಡಿ ಗೋಪುರದಲ್ಲಿ ಇತ್ತು. ಈ ದೇವಸ್ಥಾನ ಇಲ್ಲಿ ಇರಬಾರ್ದು ಅಂದ್ಬಿಟ್ಟು ನಾವು ನಮ್ಮ ಊರಿನೊಳಗಡೆ ತಗೊಂಡೋಗಿ ದೇವಸ್ಥಾನ ಗುಡಿ ಕಟ್ಟಿ ಇಲ್ಲಿ ಮಡಗನ ಅಂದ್ಬಿಟ್ಟು ಜಾತ್ರೆ ಅಲ್ಲಿ ಗುಡಿ ಕಟ್ಟಿಸ್ತು. ಆದ್ರೆ ಅವ್ನು ಅಲ್ಲಿ ಒಪ್ಪನಿಲ್ಲ, ನಾನು ಇಲ್ಲೇ ಇರ್ಬೇಕು ಅಂತ ಬಂತು. ಇಲ್ಲೇ ಒಂದು ಚಿಕ್ಕದಾದ ಗೋಪುರ ಮಾಡಿ, ಇಲ್ಲೇ ಒಂದು ದೇವಸ್ಥಾನ ಮಾಡಿ, ಇಲ್ಲೇ ಒಂದು ಜೀರ್ಣೋದ್ಧಾರ ಆಗ್ಲಿ ಅಂದ್ಬಿಟ್ಟು ಇಲ್ಲೇ ಸ್ಥಾಪಿತ ಆಗದೆ. ಸುತ್ತಮುತ್ತ ಹಳ್ಳಿ ಜನ ಎಲ್ಲ ಬರ್ತಾರೆ, ಅರ್ಕೆ ಪರ್ಕೆ ಹೊತ್ಕೊಂಡು ಎಲ್ಲ ಬಂದು ಮುಡಿ ಎಲ್ಲ ಕೊಟ್ಕೊಂಡು ಹೋಗ್ತಾರೆ. ದೇವಸ್ಥಾನ ಸುಪ್ರಸಿದ್ಧವಾಗಿದೆ. ಶ್ರೀ ಭೈರವೇಶ್ವರ ದೇವಸ್ಥಾನ ಅಂದ್ರೆ ಈಶಾನ್ಯ ಬಸವೇಶ್ವರ ದೇವಸ್ಥಾನ ಅಂದ್ರೆ ಈಶಾನ್ಯ ಭಾಗದಲ್ಲಿ ಇರೋದು. ಇದು ಒಳ್ಳೆ ಶ್ರೇಯಸ್ಸು ಅಂದ್ಬಿಟ್ಟು ಸುತ್ತಮುತ್ತ ರಾಜಕಾರಣಿಗಳ ತವಿಂದ ಹಿಡಿದು ಮಠಮಾನ್ಯರೆಲ್ಲ ಬಂದು ಇಲ್ಲಿ ಪೂಜೆ ಪುರಸ್ಕಾರ ಮಾಡಿ ಅರ್ಕೆ ಹೊತ್ಕೊಂಡು ಅರ್ಕೆ ಎಲ್ಲ ತೀರಿಸ್ತಾರೆ. ಬಂದು ಪ್ರತಿ ವರ್ಷನೂ ಅದ್ದೂರಿ ಜಾತ್ರೆ ನಡೆಯಕ್ಕೆ ಇದೊಂದು ಪ್ರಸಿದ್ಧವಾದಂತ ದೇವಾಲಯ ಶ್ರೀ ಬಸವೇಶ್ವರ ದೇವಸ್ಥಾನ.
ಸ್ನೇಹಿತರೆ, ಅಂತೂ ಇಂತೂ ವೆಡ್ಡಿಂಗ್ ಆ್ಯನಿವರ್ಸರಿ ಹಾಗೆ ಈ ಜಾತ್ರೆಯ ಟ್ರಿಪ್ಪನ್ನು ಮುಗಿಸ್ಕೊಂಡು ನಾವು ಇವಾಗ ಹೊರಡ್ತಾ ಇದ್ದೀವಿ. ಯಾರ್ಯಾರು ನನ್ನ ಚಾನಲ್ನ ನೋಡಿಲ್ಲ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ನಮ್ಮ ಮಕ್ಕಳು ಇವಾಗ ನನ್ನ ತಮ್ಮ ಮತ್ತು ನಾದ್ನಿಗೆ ಸರ್ಪ್ರೈಸ್ ಆಗಿ ಅವ್ರನ್ನ ಕೇಕ್ ಕಟ್ ಮಾಡಿಸ್ತಾ ಇದ್ದಾರೆ. ಅವರು ವೆಡ್ಡಿಂಗ್ ಆ್ಯನಿವರ್ಸರಿಗೆ ಯಾವಾಗಲೂ ಕೇಕ್ ಕಟ್ ಮಾಡಿಸಿಲ್ಲ. ಬನ್ನಿ ನೋಡ್ಕೊಂಬರೋಣ. ಆನಿವರ್ಸರಿ ಹಾಗೂ ಅಕ್ಷಯ ತೃತೀಯ ಬಸವ ಜಯಂತಿಯ ಅಂಗವಾಗಿ ಈ ಲಾಗ್ ಮಾಡಿದೆ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತಾಯಿದ್ದೀನಿ. ಎಲ್ಲರೂ ತಪ್ಪದೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಗಿಸ್ತಾ ಇದ್ದೀನಿ.